ಸ್ನೇಹಿತರೆ, ಉದ್ಯೋಗ ಬಂಧು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಬೆಂಗಳೂರು ಇಲ್ಲಿ ಆಡಳಿತ ಸಹಾಯಕ ಹುದ್ದೆಗಳಿಗೆ ಅರ್ಜಿಯನ್ನು ಕರೆಯಲಾಗಿದೆ. ವಿದ್ಯಾರ್ಹತೆ ಬಂದು ಯಾವುದೇ ವಿಭಾಗದಲ್ಲಿ ಪದವಿಯನ್ನು ಪಡೆದಿರಬಹುದು. ಸ್ಯಾಲರಿ ಬಂದು 92,300 ರೂಪಾಯಿ ಇರುತ್ತೆ. ಅರ್ಜಿ ಸಲ್ಲಿಕೆ ಪ್ರಾರಂಭದ ದಿನಾಂಕ ಬಂದು ಮೇ 29, 2026ರಿಂದ ಪ್ರಾರಂಭವಾಗಿದೆ. ಅದರ ಬಗ್ಗೆ ಸಂಕ್ಷಿಪ್ತ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ನಿಮಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಿರಬಹುದು ವಿಡಿಯೋದಲ್ಲಿ ಭಾರತೀಯ ವಿಜ್ಞಾನ ಸಂಸ್ಥೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಬೆಂಗಳೂರು 29 ಮೇ 2026ರಂದು ನೋಟಿಫಿಕೇಶನ್ ಆಗಿದೆ. ನೇರ ನೇಮಕಾತಿ ಮೂಲಕ ಆಯ್ಕೆಯನ್ನು ಮಾಡಿಕೊಡಲಾಗುತ್ತೆ. ಒಟ್ಟು ಹುದ್ದೆಗಳ ಸಂಖ್ಯೆ 34. ಆಡಳಿತ ಸಹಾಯಕ ಹುದ್ದೆಯ ಹೆಸರು ಸಾಮಾನ್ಯ ವರ್ಗದವರಿಗೆ 13 ಹುದ್ದೆಗಳಿದ್ದಾವೆ. ಎಸ್ಸಿಗಳಿಗೆ 5, ಎಸ್ಟಿಗಳಿಗೆ 2, ಒಬಿಸಿಗಳಿಗೆ 9, EWS ಪೋಸ್ಟ್ 5, ಒಟ್ಟು ಹುದ್ದೆ 34 ಹಾಗೂ ಫಿಸಿಕಲ್ ಹ್ಯಾಂಡಿಕ್ಯಾಪ್ಗೆ 2 ಹುದ್ದೆ. ಮಾಜಿ ಸೈನಿಕರಿಗೆ 4 ಹುದ್ದೆಗಳಿದ್ದಾವೆ. ವೇತನ ಶ್ರೇಣಿ ಬರೋದಾದ್ರೆ 7ನೇ ಪೇ ಆಗಿರುತ್ತದೆ ಹಾಗೂ ಸಂಬಳ ಬರೋದಾದ್ರೆ ಬೇಸಿಕ್ 29,200ರಿಂದ 92,300ವರೆಗೂ ಸಂಬಳವಿರುತ್ತದೆ. ಮೊದಲೇ ತಿಳಿಸಿದಾಗೆ ಯಾವುದೇ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಲ್ಲಿ ಕನಿಷ್ಠ 50% ಅಂಕಗಳನ್ನು ಪಡೆದು ಯಾವುದೇ ವಿಭಾಗದಲ್ಲಿ ಪದವಿಯನ್ನು ಕಂಪ್ಲೀಟ್ ಮಾಡಿರಬೇಕಾಗುತ್ತೆ ಹಾಗೂ ಕೊನೆಯ ದಿನಾಂಕದ ಒಳಗೆ 26 ವರ್ಷದವರು ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ. ಹಾಗೆ ಅರ್ಜಿ ಪ್ರಾರಂಭದ ದಿನಾಂಕ 29/5/2026, ಕೊನೆಯ ದಿನಾಂಕ ಬಂದು 18/6/2026 ರಾತ್ರಿ 11:55ರವರೆಗೂ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ. ಒಂದು ಬಾರಿ ಅರ್ಜಿಯನ್ನು ಸಲ್ಲಿಸಿ ಫೀಸನ್ನು ಪೇಮೆಂಟ್ ಮಾಡಿದ್ರೆ ಮತ್ತೆ ರಿಟರ್ನ್ ಆಗೋದಿಲ್ಲ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ. ಹಾಗೆ ಫೀಸ್ ಬರೋದಾದ್ರೆ SC ST, ಫಿಸಿಕಲ್ ಹ್ಯಾಂಡಿಕ್ಯಾಪ್ಡ್, ಮಾಜಿ ಸೈನಿಕರು, ತೃತೀಯ ಲಿಂಗಿಗಳು ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ 50 ರೂಪಾಯಿ ಇರುತ್ತದೆ ಪ್ರೊಸೆಸಿಂಗ್ ಫೀಸ್ ಅಂತ. ಹಾಗೆ ಇತರೆ ಅಭ್ಯರ್ಥಿಗಳು ಜನರಲ್ ಮೆರಿಟ್, OBC ವಿದ್ಯಾರ್ಥಿಗಳು 3A, 3B, 2A, 2B ಅವರಿಗೆ 450 ಅರ್ಜಿ ಶುಲ್ಕ, 50 ಪ್ರೊಸೆಸಿಂಗ್ ಫೀಸ್, ಟೋಟಲ್ 500 ರೂಪಾಯಿವರೆಗೂ ಪೇಮೆಂಟ್ ಅನ್ನ ಮಾಡಬೇಕಾಗತ್ತೆ. ಅಭ್ಯರ್ಥಿಗಳು ಒಮ್ಮೆ ಅರ್ಜಿ ಸಲ್ಲಿಸಿದ ನಂತರ ನೇಮಕಾತಿಯ ಸ್ಥಿತಿಗತಿಗಳ ಕುರಿತು ನಿಯಮಿತವಾಗಿ ತಿಳಿಯಲು ಸಂಸ್ಥೆಯ ವೆಬ್ಸೈಟ್ ಅಥವಾ ಪೋರ್ಟಲ್ ಅನ್ನ ಭೇಟಿ ನೀಡತಕ್ಕದ್ದು. ಆನ್ಲೈನ್ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಯಾರೆಲ್ಲ ಡಿಗ್ರಿ ಕಂಪ್ಲೀಟ್ ಮಾಡಿದ್ರು ಅವರು ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ. ನೇಮಕಾತಿ ಬೆಂಗಳೂರಿನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಇಲ್ಲಿ ಇರುತ್ತದೆ. ಪದವಿ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಅವಕಾಶ. ಅರ್ಜಿಯನ್ನು ಹಿಂದೆ ಸಲ್ಲಿಸಿ. ಕೊನೆ ಗಳಿಗೆಯಲ್ಲಿ ಸರ್ವರ್ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ. ನೀವು ಕೂಡ ನೋಟಿಫಿಕೇಶನ್ ಅನ್ನ ಓಪನ್ ಮಾಡಿ ನೋಡಬಹುದು. ಇಂಗ್ಲಿಷ್ ಹಾಗೂ ಕನ್ನಡ ಎರಡರಲ್ಲೂ ಕೂಡ ನೋಟಿಫಿಕೇಶನ್ ಕೊಡಲಾಗಿದೆ. ಥ್ಯಾಂಕ್ ಯು.